ಇವತ್ತು 1 ವರ್ಷ ಕಳೆದಿದೆ. ವಜಿರೆಕ್ಸ್ ಅವರು ಯೂಸರ್ಸ್ ಫಂಡ್ ಅನ್ನು ಕಳೆದುಕೊಂಡು ಇದರಿಂದಾಗಿ ಯೂಸರ್ಸ್ ತುಂಬ ಕಷ್ಟಕರ ಸಮಯವನ್ನು ಕಳೆದಿದ್ದಾರೆ. ಲಾಸ್ಟ್ 1 year ಅಲ್ಲಿ ಪ್ರಾಪರ್ ರೆಸಲ್ಯೂಷನ್ ಇಲ್ಲದೆ ರೀಸೆಂಟ್ಲಿ ನಡೆದ ಸಿಂಗಾಪುರ್ ಕೋರ್ಟ್ ಹಿಯರಿಂಗ್ನ ಪ್ರಕಾರ ಅವರು ವಜಿರೆಕ್ಸ್ ಅವರ ನ್ಯೂ ಪ್ರಪೋಸಲ್ ಅನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ಇದರಲ್ಲಿ ವಜಿರೆಕ್ಸ್ನ ಝಟಾಯ್ ಸಿಂಗಾಪುರ್ ಎಂಟಿಟಿ ಅವರ ಡಿಸ್ಟ್ರಿಬ್ಯೂಷನ್ ಹಾಗೂ ಫಂಡ್ ವಿಡ್ರಾವಲ್ನ ಎಲ್ಲ ಪ್ರೊಸೀಜರನ್ನು ಝೆನ್ಮೈ ವಜಿರೆಕ್ಸ್ನ ಇಂಡಿಯನ್ ಎಂಟಿಟಿಗೆ ಕೊಡಲಿದೆ ಹಾಗೂ ಅವರು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದಕ್ಕೆ ಅವರು 35 ದಿನಗಳ ಸಮಯವನ್ನು ಕೇಳಿದ್ದಾರೆ. ನಿಮಗೆ ಜುಲೈ ಎಂಡ್ ತನಕ ಅವರು ಇದರ ಪ್ರೊಸೀಜರನ್ನು ತಿಳಿಸಲಿದ್ದಾರೆ ಹಾಗೂ ಹೊಸ ವೋಟಿಂಗ್ ಸ್ಟಾರ್ಟ್ ಆಗಲಿದೆ ಅರ್ಲಿ ವೀಕ್ ಆಫ್ ಆಗಸ್ಟ್ ಅಲ್ಲಿ ಮತ್ತು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸಿಂಗಾಪುರ್ ಕೋರ್ಟ್ ಈ ರಿವ್ಯೂ ಹಾಗೂ ಪ್ರೊಸೀಜರನ್ನು ಮತ್ತೆ ನೋಡಲಿದೆ ಮತ್ತು ಅದರ ಮೇಲೆ ನಿಮಗೆ ಡಿಸಿಷನ್ ಕೊಡಲಿದೆ ಏನಾಗಬಹುದು ಹೇಳಿ. ಕೋರ್ಟಿಗೆ ವಜಿರೆಕ್ಸ್ ನಡೆದ ಪ್ರೊಸೀಜರ್ ಸರಿ ಕಂಡಲ್ಲಿ ಯೂಸರ್ಸ್ಗೆ ಅಕ್ಟೋಬರ್ ಅಥವಾ ಅರ್ಲಿ ನವೆಂಬರಲ್ಲಿ ವಿಡ್ರಾವಲ್ ಹಣವನ್ನು ನೋಡಬಹುದು ಹಾಗೂ 34% INR ವಿಡ್ರಾವಲ್ಸ್ ಹಣವನ್ನು ವಜಿರೆಕ್ಸ್ ಮೇಲೆ ಬ್ಲಾಕ್ ಆಗಿದೆ. ಇದರ ಬಗ್ಗೆ ವಜಿರೆಕ್ಸ್ ಅವರು ಯಾವುದೇ ಅಪ್ಡೇಟ್ ಕೊಡಲಿಲ್ಲ. ಇದರ ಬಗ್ಗೆ ಯಾವುದೇ ಹೊಸ ಅಪ್ಡೇಟ್ ಬಂದಲ್ಲಿ ನಾನು ಶೇರ್ ಮಾಡುತ್ತೇನೆ. ಸ್ಟೇ ಟ್ಯೂನ್ಡ್ ಆಗಿ ಅಪ್ಡೇಟ್ ಅನ್ನು ಮಿಸ್ ಮಾಡದೇ ಇರಲು.